ಇದೊಂದು ವಿಚಿತ್ರ. ನೀವು ಗಮನಿಸಿ ನೋಡಿ, ಆಳವಾಗಿ ಗಮನಿಸಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಯಾವಾಗ ನಾವು ಫಾರ್ಮಲ್ ಆಗಿರ್ತೀವಿ, ಈವನ್ ರಿಲೇಷನ್ಶಿಪ್ನಲ್ಲೂ ಫಾರ್ಮಲ್, ಮಾತಲ್ಲೂ ಫಾರ್ಮ್ಯಾಲಿಟಿ, ಬಹಳ ನಾಜೂಕಾಗಿ ಹುಡುಕೊಂಡು ಪದನ ಎಲ್ಲಿ ಹೇಗೋ ಎಲ್ಲಿ ಎಡು ಬಿಡ್ತೀನೋ ಅಂತ, ಯಾರೇನು ತಿಳ್ಕೊಂಡ್ಬಿಡ್ತಾರೋ ಅಂತ ಅಲರ್ಟಾಗಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪದ ಉಪಯೋಗಿಸ್ಕೊಂಡು ಯಾರು ಎಲ್ಲೂ ತಪ್ಪು ಕಂಡುಹಿಡಿಬಾರ್ದು ಆ ರೀತಿ ಮಾತಾಡೋದು, ಆ ರೀತಿ ರಿಲೇಷನ್ಶಿಪ್ನ ಇಟ್ಕೊಳ್ಳೋದು. ಯಾಕೆ ಅಂದರೆ ರಿಲೇಷನ್ಶಿಪ್ ಅಂದರೆ ಒಂದು ವ್ಯಾಲ್ಯೂ ಅಂತ ಹೇಳಿ, ಒಂದು ಆದರ್ಶ, ಒಂದು ಚೆನ್ನಾಗಿರಬೇಕು ಅವ್ರ ಜೊತೆ ಅಂತ. ಅವ್ರು ದೇವರಂತ ಮನುಷ್ಯರು ಅನ್ಕೋಬೇಕು, ಅವ್ರನ್ನೂ ನಾವು ದೇವರು ಅನ್ಕೋಬೇಕಿದೆಲ್ಲ. ಹೀಗಿರ್ಬೇಕು, ನಾನು ಹೀಗೆಲ್ಲ ಹೀಗೆ ಮಾಡಬೇಕು, ಹೀಗೆ ನಡ್ಕೋಬೇಕು, ಇದೆಲ್ಲನೂ ನಾವು ಒಂದು ಪ್ರಿನ್ಸಿಪಲ್ ಥರ ಇಟ್ಕೊಂಡು ಪ್ರಾಮಾಣಿಕತೆ ಆಗಲಿ ಅಲ್ಲಿ, ಮತ್ತು ಒಂದು ಡೆಡಿಕೇಶನ್ ಆಗಲಿ, ರೆಸ್ಪೆಕ್ಟ್ ಆಗಲಿ, ಎಲ್ಲ ಫಾರ್ಮಲ್ ಬೆಸ್ಟ್ ಮನುಷ್ಯ ಆಗಿ ಇರ್ಬೋದು. ಫಾರ್ಮಲ್ ಅಲ್ಲಿ ಸಹಜವಾಗಿ, ಓಪನ್ ಆಗಿ, ಇನ್ನೊಸೆಂಟ್ ಆಗಿ, ಸ್ಪಾಂಟೇನಿಯಸ್ ಆಗಿ, ತಲೆ ಯೋಚನೆ ಮಾಡಿದೆ ಏನನ್ಸುತ್ತೋ ಅದನ್ನು ಖುಷಿಯಾಗಿ, ಹೇಗೆ ಬೇಕೋ ಹಾಗೆ ಖುಷಿಯಾಗಿ ಅದು ಆ ಥರ ಇರೋಕ್ಕೆ ಶುರು ಮಾಡಿ ಒಬ್ಬರ ಜೊತೆ ಬೇಗ ಕನೆಕ್ಟ್ ಆಗ್ತೀರಾ, ಬೇಗ ಹೃದಯ ಮುಟ್ತೀರಾ, ಬೇಗ ಕ್ಲೋಸ್ ಆಗ್ತೀರಾ, ಬೇಗ ಹಂಚ್ಕೋತೀರಾ. ನೀವು ಅವ್ರ ಹೃದಯನೇ ಮುಟ್ಟಿಬಿಡೋದ್ರಿಂದ ಅವ್ರು ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಕನ್ಸಿಡರ್ ಮಾಡಿಬಿಡ್ತಾರೆ, ಒಲ್ದು ಬಿಡ್ತಾರೆ. ನೀವು ಹೊಲಿಸ್ಕೊಂಡ್ಬಿಟ್ಟಿರ್ತೀರ. ಇಲ್ಲಿ ಏನು ಕಷ್ಟಪಡೋದೇ ಬೇಡ. ಎಫರ್ಟ್ಲೆಸ್ ರಿಲೇಷನ್ಶಿಪ್, ಎಫರ್ಟ್ಲೆಸ್. ಇಲ್ಲಿ ಅವರು ಇವರು ಪಕ್ಕದ ಮನೆಯವರು, ತಂಗಿ ತಮ್ಮ ಅಣ್ಣ ಅಕ್ಕ ಗಂಡ ಹೆಂಡತಿ ಅನ್ನೋ ಡೆಫಿನೇಷನ್ನೇ ಇಲ್ಲ. ಎಲ್ಲರ ಜೊತೆನೂ ನೀನು ಸ್ವಭಾವ ಹಾಗಿದ್ದಾಗ ಸಕ್ಸಸ್. ಅಲ್ಲಿ ಏನು ನಿಮಗೆ ಟೆನ್ಷನ್ ಇರಲ್ಲ. ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ಅವ್ರು ಹೇಗೆ ಅನ್ಕೊಂಡ್ಬಿಡ್ತಾರೋ, ಅವ್ರಿಗೊಂದು ರೋಲು, ಅವ್ರು ಆ ಥರ ಅಂದ್ಕೊಂಡ್ಬಿಟ್ರೆ, ಆಮೇಲೆ ಅವ್ರು ಡಿಸಪಾಯಿಂಟ್ ಮಾಡಿಬಿಟ್ರೆ, ಆಮೇಲೆ ಕನೆಕ್ಷನ್ ಕೊಟ್ಟೋದ್ರೆ, ರಿಲೇಷನ್ಶಿಪ್ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯನೇ ಇಲ್ಲ, ಎಂಥದ್ದು ಇಲ್ಲ. ಹೇಳ್ದಪ್ಪ ಇರೋದನ್ನು ಬಿಚ್ಚಿ ಅವ್ರಿಗೆ ಬೇಕಾದರೆ ಹ್ಞೂ ಅಂತಾರೆ, ಇಲ್ಲ ಅಂತಾರೆ. ಏನು ಅನ್ಬೋದು? ಆಫ್ಟರ್ ಆಲ್ ಇಲ್ಲ ಅನ್ಬೋದು, ಫೈನ್, ಅದು ತೊಗೊಳಕ್ಕೆ ತಯಾರಿರಬೇಕು. ಹಾಗೆ ನಾನು ಹೊರಡುವಾಗ ಎಷ್ಟೊಂದು ಕೆಲಸ ಏನಾದ್ರು ಮಾಡದೇ ಇರೋದು ನನ್ನ ಕೈಲಿ ಮಾಡೋಕ್ಕಾಗುತ್ತೆ.